ಎಲ್ಲಿ ನೋಡಿದ್ರು ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಹವಾ ಜೋರಾಗಿದೆ. ನಟ ಅಪ್ಪು ಸಮಾಧಿಗೆ ನಮೋ ಎಂದ ಗಿಲ್ಲಿ ನಟ. ಎಲ್ಲಿ ನೋಡಿದ್ರು ಕೂಡ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಹವಾ ಜೋರಾಗಿದೆ. ನಟ ಅಪ್ಪು ಸಮಾಧಿಗೆ ನಮೋ ಎಂದ ಗಿಲ್ಲಿ ನಟ. ದಿವಂಗತ ಅಪ್ಪು ಪುನೀತ್ ಸನ್ನಿಧಿಯಲ್ಲಿ ಗಿಲ್ಲಿ. ಅಪ್ಪು ಸಮಾಧಿಗೆ ಪೂಜೆ ಮಾಡಿದ ಗಿಲ್ಲಿ ನಟ. ಆಪ್ತರ ಜೊತೆಗೂಡಿ ಬಂದು ಗಿಲ್ಲಿ ಪೂಜೆಯನ್ನ ಮಾಡಿದ್ದಾರೆ. ಅಪ್ಪು ಸಮಾಧಿ ಮುಂದೆ ಗಿಲ್ಲಿ ಕಪ್ಪನ ಪ್ರದರ್ಶನ ಮಾಡಿದ್ದಾರೆ. ಮೊನ್ನೆ ನಟ ಶಿವಣ್ಣ ಅವರ ಮನೆಗೂ ಕೂಡ ಗಿಲ್ಲಿ ಭೇಟಿಯನ್ನ ಕೊಟ್ಟಿದ್ರು. ಶಿವಣ್ಣನ ಆಶೀರ್ವಾದವನ್ನ ಗಿಲ್ಲಿ ನಟ ಪಡ್ಕೊಂಡಿದ್ರು. ಇಂದು ಅಪ್ಪು ಸ್ಮಾರಕದಲ್ಲಿ ಗಿಲ್ಲಿ ಮೇನಿಯ. ಗಿಲ್ಲಿ ನಟನನ್ನ ನೋಡಲು ನೂಕು ನುಗ್ಗಲಾಗಿದೆ. ಸಖತ್ ವೈರಲ್ ಆಗ್ತಾ ಇದೆ ಗಿಲ್ಲಿ ವಿಡಿಯೋಸ್. ಎಲ್ಲಿ ನೋಡಿದ್ರು ಕೂಡ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಹವಾ ಜೋರಾಗಿದೆ. ನಟ ಅಪ್ಪು ಸಮಾಧಿಗೆ ಗಿಲ್ಲಿ ನಟ ಭೇಟಿಯನ್ನ ಕೊಟ್ಟಿದ್ದಾರೆ. ಇನ್ನು ದಿವಂಗತ ಅಪ್ಪು ಪುನೀತ್ ಸನ್ನಿಧಿಯಲ್ಲಿ ಗಿಲ್ಲಿ ನಟ ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಆಪ್ತರ ಜೊತೆಗೂಡಿ ಗಿಲ್ಲಿ ಪೂಜೆಯನ್ನ ಮಾಡಿರುವಂಥದ್ದು. ಅಪ್ಪು ಸಮಾಧಿಯ ಮುಂದೆ ಗಿಲ್ಲಿ ಕಪ್ಪನ್ನು ಕೂಡ ಪ್ರದರ್ಶನ ಮಾಡಿದ್ರು. ಸದ್ಯಕ್ಕೆ ಗಿಲ್ಲಿ ನಟನನ್ನ ನೋಡ್ಲಿಕ್ಕೆ ಸ್ವಲ್ಪ ಹೊತ್ತು ನೂಕು ನುಗ್ಗಲು ಕೂಡ ಆಯ್ತು. ಇತ್ತೀಚೆಗಂತೂ ನೀವು ಗಮನಿಸ್ತಾ ಇರಬಹುದು ಗಿಲ್ಲಿ ವಿಡಿಯೋಸ್ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಕೂಡ ಆಗ್ತಾ ಇದೆ. ಕೃಷ್ಣಾಪುರ ಸಂತೆಬಾಚಳ್ಳಿ ಲಿಂಗಾಪುರ ಹೇಳ್ಕೊಂಡ್ ಹೇಳುವೆ ಅನ್ನದ ತುತ್ತು ಕನ್ನಡ ತಾಯಿಗೆ ನನ್ನ ನಿಯತ್ತು ದೊಡ್ಡವ್ರು ಹೇಳವ್ರೆ ನಿಮಗೆ. ಇತ್ತೀಚೆಗಂತೂ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಹವಾ ಜೋರಾಗಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಗಿಲ್ಲಿ ಹವಾ ಜೋರಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಒಂದು ಸ್ಕ್ರೋಲಿಂಗ್ ಮಾಡ್ತಾ ಹೋದ್ರೂ ಕೂಡ ಗಿಲ್ಲಿ ವಿಡಿಯೋಸೇ ಬರೋದು ಹೆಚ್ಚು. ಯಾಕಂದ್ರೆ ನೀವು ಕೂಡ ಗಮನಿಸಿರಬಹುದು, ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ ತಕ್ಷಣ ಗಿಲ್ಲಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಸಾಕಷ್ಟು ಸಿಗುತ್ತೆ ನಮಗೆ. ಇತ್ತೀಚೆಗಂತೂ ಬಹಳ ವೈರಲ್ ಕೂಡ ಆಗ್ತಾ ಇದೆ. ಇನ್ನು ಗಿಲ್ಲಿ ನಟ ಬಿಗ್ ಬಾಸ್ನಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಹೊರಗಡೆ ಗಿಲ್ಲಿ ಹವಾ ಜೋರಾಗಿತ್ತು. ಗಿಲ್ಲಿಗೆ ಆ ಒಂದು ವಿಚಾರ ಗೊತ್ತಿರಲಿಲ್ಲ, ಎಷ್ಟು ಅಭಿಮಾನಿಗಳಿದ್ದಾರೆ, ಯಾವ ರೀತಿ ಕ್ರೇಜ್ ಇದೆ ಅಂತ. ಹೊರಗಡೆ ಬಂದ ಮೇಲೆ ಅವರೇ ಈ ಒಂದು ಅಭಿಮಾನಿಗಳನ್ನ ನೋಡಿ, ಇಷ್ಟರ ಮಟ್ಟಿಗೆ ಕ್ರೇಜ್ ಇರೋದನ್ನ ನೋಡಿ ಬಹಳ ಶಾಕ್ ಆಗಿಬಿಟ್ಟಿದ್ರು. ಸದ್ಯಕ್ಕಂತೂ ಈಗಲೂ ಅಷ್ಟೇ ಬಿಗ್ ಬಾಸ್ನಲ್ಲಿ ಗಿಲ್ಲಿ ನಟ ಇದ್ದಾಗ ಯಾವ ರೀತಿ ಪ್ರೀತಿಯನ್ನ ತೋರಿಸ್ತಾ ಇದ್ರು ಅಭಿಮಾನಿಗಳು, ಅದೇ ರೀತಿಯಲ್ಲಿ ಈಗಲೂ ಕೂಡ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ನಂತರವೂ ಕೂಡ ಗಿಲ್ಲಿ ಹವಾ ಜೋರಾಗಿದೆ. ಅಭಿಮಾನಿಗಳು ಹೊತ್ತು ಮೆರೆಸ್ತಾ ಇದ್ದಾರೆ. ನಮ್ಮ ಕರುನಾಡಿನ ಜನತೆಯೇ ಅಷ್ಟು. ನೀವು ಸ್ವಲ್ಪ ಏನಾದರೂ ಪ್ರೀತಿ ತೋರಿಸಿದ್ರೆ ನಮ್ಮ ಕರುನಾಡಿನ ಜನತೆ ಸಾಕಷ್ಟು ಪ್ರೀತಿಯನ್ನ ತೋರಿಸ್ತಾರೆ, ಮೇಲಕ್ಕೆ ಕೊಂಡೊಯ್ತಾರೆ ಅಂತ ಹೇಳಲಿಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅಂತ ಹೇಳಬಹುದು. ಗಿಲ್ಲಿ ನಟ ಗೆಲುವಿಗೆ ಅವರ ಅಭಿಮಾನಿಗಳೇ ಕಾರಣ, ನಮ್ಮ ಕರುನಾಡಿನ ಜನತೆಯೇ ಕಾರಣ. ಈಗಲೂ ಅಷ್ಟೇ ಗಿಲ್ಲಿ ನಟನನ್ನು ಹೊತ್ತು ಮೆರೆಸ್ತಾ ಇದ್ದಾರೆ ನಮ್ಮ ಜನತೆ ಅಂತ ಹೇಳಬಹುದು. ಜೊತೆಗೆ ಈಗ ಗಿಲ್ಲಿ ನಟ ಅಪ್ಪು ಸಮಾಧಿಯ ಬಳಿ ಹೋಗಿ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಗಿಲ್ಲಿ ನಟನನ್ನ ನೋಡ್ಲಿಕ್ಕೂ ಅಂತ ಕೂಡ ಹೋಗಿದ್ರು. ಸದ್ಯಕ್ಕೆ ಪೊಲೀಸರು ಆ ಒಂದು ಏನು ಗಿಲ್ಲಿ ನಟ ಹೋದಂತಹ ಜಾಗದಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ಒದಗಿಸಿದ್ರು. ಯಾಕೆಂತಂದ್ರೆ ಗಿಲ್ಲಿ ನಟ ಅಲ್ಲಿಗೆ ಹೋಗ್ತಾರೆ ಅಂತಂದ್ರೆ ಅತಿ ಹೆಚ್ಚಿನ ಅಭಿಮಾನಿಗಳು ಸೇರುವ ನಿರೀಕ್ಷೆ ಕೂಡ ಇರುತ್ತೆ. ಹಾಗಾಗಿ ಸದ್ಯಕ್ಕೆ ಅಲ್ಲೆಲ್ಲ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ರು. ಸದ್ಯಕ್ಕೆ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಗಿಲ್ಲಿ ನಟ. ಕರಾವಳಿ ಭಾಗದಲ್ಲಿ ನಿಲ್ಲದ ರಕ್ಷಿತಾ ಶೆಟ್ಟಿ ಕ್ರೇಜ್. ಇನ್ನು ಬಂಗುಡೆ ಸೇಮ್ ಟು ಸೇಮ್, ಒಳಗೊಂದು ಹೊರಗೊಂದು ಇಲ್ಲವೇ ಇಲ್ಲ. ಕರಾವಳಿ ಭಾಗದಲ್ಲಿ ನಿಲ್ಲದ ರಕ್ಷಿತಾ ಶೆಟ್ಟಿ ಕ್ರೇಜ್. ಸೇಮ್ ಟು ಸೇಮ್, ಒಳಗೊಂದು ಹೊರಗೊಂದು ಇಲ್ಲವೇ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿದ್ದಂತೆ ಹೊರಗೂ ಇರುವ ರಕ್ಷಿತಾ ಶೆಟ್ಟಿ. ಹೆಜಮಾಡಿ ರೋಡ್ ಶೋನಲ್ಲಿ ಮೀನು ಹಿಡಿದು ರಕ್ಷಿತಾ ಕುಡಿದಿದ್ದಾರೆ, ಡ್ಯಾನ್ಸ್ ಮಾಡಿದ್ದಾರೆ. ಬಂಗುಡೆ ಮೀನು ಅಂತ ರಕ್ಷಿತಾ ಸೆಲೆಬ್ರೇಷನ್ ಮಾಡಿದ್ದಾರೆ, ಸಂಭ್ರಮಾಚರಣೆ ಮಾಡಿದ್ದಾರೆ. ಗೆಳೆಯ ಗಿಲ್ಲಿಯಂತೆ ರಕ್ಷಿತಾ ಶೆಟ್ಟಿಗೂ ಗ್ರ್ಯಾಂಡ್ ವೆಲ್ಕಮ್ ಕೊಟ್ಟಿದ್ದಾರೆ. ತೆರೆದ ವಾಹನದಲ್ಲಿ ಮೆರವಣಿಗೆ, ಜನರ ಪ್ರೀತಿಗೆ ರಕ್ಷಿತಾ ಭಾವುಕರಾಗಿದ್ದಾರೆ. ಬಿಗ್ ಬಾಸ್ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿಗೆ ಭರ್ಜರಿ ಸ್ವಾಗತವನ್ನ ಕೋರಿದ್ದಾರೆ. ಬಂಗುಡೆ ಭೂತಾಯಿ ಮೀನು ಅಂತ ರಕ್ಷಿತಾ ಶೆಟ್ಟಿಗೆ ಬಹಳ ಇಷ್ಟ. ಹೀಗಾಗಿ ರಕ್ಷಿತಾ ಕೈಗೆ ಮೀನನ್ನ ಕೊಟ್ಟಿದ್ದಾರೆ ಅಭಿಮಾನಿಗಳು.
ಜನರ ಮುಂದೆ ಮೀನು ಹಿಡಿದು ಕುಣಿದು ಕುಪ್ಪಳಿಸಿದ್ದಾರೆ ರಕ್ಷಿತಾ ಶೆಟ್ಟಿ. ಇನ್ನು ಕರಾವಳಿ ಭಾಗದಲ್ಲಿ ರಕ್ಷಿತಾ ಶೆಟ್ಟಿ ಕ್ರೇಜ್ ಹೆಚ್ಚಾಗದೆ ಈಗ ಮಳವಳ್ಳಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲ್ಲೆಲ್ಲ ಯಾವ ರೀತಿ ಗಿಲ್ಲಿ ನಟನೆಗೆ ಕ್ರೇಜ್ ಇದೆ ಅದೇ ಮಾದರಿಯಲ್ಲಿ ರಕ್ಷಿತಾಗೂ ಕೂಡ ಕರಾವಳಿ ಭಾಗದಲ್ಲಿ ಬಹಳ ಕ್ರೇಜ್ ಇದೆ. ಅಷ್ಟರ ಮಟ್ಟಿಗೆ ಈಗ ರನ್ನರ್ ಅಪ್ ಆಗ್ತಾರೆ ಅಂತಂದ್ರೆ ಅಷ್ಟು ಈಸಿ ಅಲ್ಲ ಬಿಗ್ ಬಾಸ್ ಶೋನಲ್ಲಿ. ಇವರು ಕೂಡ ಬಹಳ ಓಟನ್ನ ಗಳಿಸಿದ್ದಾರೆ. ಸದ್ಯಕ್ಕೆ ಬಿಗ್ ಬಾಸ್ ಶೋ ಇಂದ ಬಹಳ ಪ್ರಖ್ಯಾತಿಯನ್ನು ಕೂಡ ಗಳಿಸಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಗೆ ಹೋದವರಿಗೆ ಕೆಲವೊಂದಿಷ್ಟು ಅವರ ವ್ಯಕ್ತಿತ್ವಕ್ಕೆ ಜನರು ಬಹಳ ಇಷ್ಟಪಡ್ತಾರೆ. ಹೊರಗೆ ಅವರ ವ್ಯಕ್ತಿತ್ವ ಯಾವ ರೀತಿ ಇರಬಹುದು ಯಾಕೆಂದ್ರೆ ನಾವು ನೋಡಿರೋದಿಲ್ಲ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ 24/7 ಕ್ಯಾಮ್ರಾಗಳಿರುತ್ತೆ. ಅವ್ರು ಯಾವ ರೀತಿ ನಡ್ಕೊಳ್ತಾರೆ, ಅವರ ವ್ಯಕ್ತಿತ್ವ ಎಂಥದ್ದು ಅಂತ ಜನರಿಗೆ ಗೊತ್ತಾಗುತ್ತೆ. ಸದ್ಯಕ್ಕಂತೂ ರಕ್ಷಿತಾ ಬಿಗ್ ಬಾಸ್ಗೆ ಹೋಗುವ ಮೊದಲು ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಇರಲಿಲ್ಲ. ಆದ್ರೆ ಕೆಲವೊಂದಿಷ್ಟು ಫಾಲೋವರ್ಸ್ ಅಂತೂ ಇದ್ರು. ಆದ್ರೆ ಅವರ ಕ್ರೇಜ್ ಇಷ್ಟರ ಮಟ್ಟಿಗೆ ಇರಲಿಲ್ಲ. ಆದ್ರೆ ಈಗ ಬಿಗ್ ಬಾಸ್ ನಲ್ಲಿ ಅವರ ವ್ಯಕ್ತಿತ್ವವನ್ನ ನೋಡಿ ಸಾಕಷ್ಟು ಜನರು ಇಷ್ಟಪಟ್ಟಿದ್ದಾರೆ. ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ ರಕ್ಷಿತಾ ಶೆಟ್ಟಿ. ನೀವು ಗಮನಿಸ್ತಾ ಇದ್ದೀರಾ, ಮೀನಂದ್ರೆ ರಕ್ಷಿತಾ ಶೆಟ್ಟಿಗೆ ಬಹಳ ಇಷ್ಟ. ಅಭಿಮಾನಿಯೊಬ್ರು ಮೀನ್ ಕೊಡ್ತಾರೆ, ಆ ಒಂದು ಮೀನನ್ನ ಹಿಡಿದು ಡ್ಯಾನ್ಸ್ ಮಾಡಿದ್ರು. ಅದಾದ ನಂತರ ಈ ಮೀನ್ ನಾನೇ ಇಟ್ಕೋತೀನಿ ಅಂತ ಅವರ ಬಳಿ ಮಾತನಾಡೋದನ್ನು ಕೂಡ ನೀವು ಗಮನಿಸಬಹುದು ಈ ಒಂದು ವಿಡಿಯೋದಲ್ಲಿ.